ಅಪಾಯದಿಂದ ಪಾರಾಗಿದ್ದೀವಿ ಅಂತ ಯಾವತ್ತೂ ಎಚ್ಚರ ತಪ್ಪಬೇಡಿ. ಸರಿ ಯಜಮಾನ್ರೆ. ಸರಿ, ಬರ್ತೀನಿ. ಹಾ, ಸಿಂಗಾರಿ ಆರ್ಡರ್ ಮಾಡ್ಬಿಡ್ತೀನಿ. ಮನೆಗೆ ಏನೇನು ತಿನ್ಸಿಬೇಕು? ಚಿಕ್ಕ ಯಜಮಾನ್ರೆ, ನಂಗೆ ಫಸ್ಟ್ ಚಾಕ್ಲೇಟ್ ಬೇಕು. ಒಂದೇ ಸಾಕಾ? ಅತ್ತೆ, ನೀವು ಹೇಳಿರೋ ಕತೆ ಯಾವ್ದಾದ್ರು ಬುಕ್ಕಲ್ಲಿ ಇದೆಯಾ? ಯಾಕಂದ್ರೆ ಯಾಕೋ ನಂಗಿದು ಆ ನರ್ಸರಿನಲ್ಲಿರೋ ಕತೆ ಅನ್ನಿಸ್ತಿದೆ. ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ ಬುದ್ಧಿ ಇನ್ನು ನರ್ಸರಿ ಮಟ್ಟದಿಂದ ಹೊರಗಡೆ ಬಂದಿಲ್ಲ ಅಂತ. ಆದ್ರೆ ನನ್ಗೆಲ್ಲ ಅರ್ಥ ಆಯ್ತು ಮಾವು. ಆ ಮಯೂರಿ ಕುಟುಂಬನ ಊರು ಬಿಡಿಸ್ತೀರಾ ಅಲ್ವಾ? ಅದಕ್ಕೆ ಈ ಮನೇಲಿದ್ದ ಪಕ್ಷಿ ಗೋಳೋ ಅಂತ ಅಲ್ಲಿಗೆ ಹೋಗಿದೆ. ಆಮ್ ಐ ರೈಟ್? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಸಮಂತ. ನನ್ನನ್ನ ಅರ್ಥ ಮಾಡ್ಕೊಂಡಿರೋದು ನೀನೊಬ್ಳೇ ನೋಡು. ಅಲ್ಲ, ಇಷ್ಟೆಲ್ಲ ಬುದ್ಧಿವಂತಿಕೆ ಇರೋಳು ಅದನ್ನ ಉಪಯೋಗಿಸೋದಕ್ಕೆ ಯಾಕೆ ಹಿಂದೇಟಾಗ್ತಾ ಇದೆಯಾ? ಹಿಂದೇಟಾಗ್ತಿಲ್ಲ ಮಾಮ್, ಆದ್ರೆ ಈ ಐಡಿಯಾಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸರಿಯಾಗಿರೋ ದಾರಿ ಸಿಗ್ತಾ ಇಲ್ಲ ಅಷ್ಟೇ. ದಾರಿ ಸಿಗ್ತಾ ಇಲ್ಲ ಅಂತ ದೂರೋ ಬದಲು ನಮ್ದೇ ಆದ ಹೊಸ ದಾರಿ ಮಾಡ್ಕೋಬೋದಲ್ವಾ? ಈಗ ನಾನ್ ಮಾಡ್ದ ಹಾಗೆ. ಇನ್ನು ಮುಂದೆ ಇರೋದು ಆ ಅನಿಷ್ಟಕ್ಕೆ ಮಾರಿ ಹಬ್ಬ. ಓಹ್ ಮಾವ ಬಂದ್ರ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಎಲ್ಲಿಂದ ಬರ್ತಾ ಇದೆ ಸವಾರಿ? ಇಲ್ಲ, ನನ್ನ ಫ್ರೆಂಡ್ ಮೀಟ್ ಮಾಡಕ್ ಹೋಗಿದ್ದೆ. ಸತ್ಯ ಹರಿಶ್ಚಂದ್ರನ್ ಬಾಯಲ್ಲಿ ಇತ್ತೀಚೆಗೆ ಸುಳ್ಳುಗಳ ಮಹಾಪುರನೇ ಹರಿತಾ ಇದೆ. ಆ ಮಯೂರಿ ಮನೆ ಗೃಹ ಪ್ರವೇಶ ಮುಗಿಸ್ಕೊಂಡು ಬರ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮೇಲೆ ಪ್ರೀತಿ ಗೌರವ ಇದ್ದಿದ್ರೆ ನೀವು ಅಲ್ಲಿಗೆ ಹೋಗ್ತಾ ಇರ್ಲಿಲ್ಲ ಚಂದ್ರು. ನಿಮಗೆ ನನಗಿಂತ ಅವಳೇ ಹೆಚ್ಚಾದ್ಲಾ? ನಾನು ಹೊಟ್ಟೆ ಉರ್ಸೋದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ಚಂದ್ರು? ಯಾಕೆ ಎಲ್ಲದರಲ್ಲೂ ತಪ್ಪು ಹುಡುಕ್ತಿದ್ಯಾ ರಾಜೇಶ್ವರಿ? ನೀವ್ ತಪ್ಪು ಮಾಡ್ತಿರೋದಕ್ಕೆ ಅಲ್ವಾ ಡ್ಯಾಡ್ ಅವ್ರು ತಪ್ಪು ಹುಡುಕ್ತಾ ಇರೋದು? ಈ ರೀತಿ ನಡ್ಕೊಂಡು ಮಾಮ್ಗೆ ಯಾಕೆ ಹರ್ಟ್ ಮಾಡ್ತಾ ಇದ್ದೀರಾ? ಇದೇ ರೀತಿ ಅಪ್ಪನಿಗೆ ಯಾಕೆ ನೀವು ಹರ್ಟ್ ಮಾಡ್ತಿದ್ದೀರಾ ಅಂತ ನೀನ್ ಅಮ್ಮನ್ ಕೇಳ್ಬೋದಲ್ಲ. ನಾನು ನಿಮ್ ಹಾಗೆ ನಿಮ್ ಅಡಿಯಾಳಾಗ್ ಬದುಕ್ತಿರೋರ್ ಬದುಕನ್ನ ಕಟ್ಕೊಡೋದಕ್ಕೆ ಹೋಗಿಲ್ಲ. ಅವರು ಆಳಾಗಿ ದುಡಿತಿರೋದಕ್ಕೆ ನಾವು ಅರಸರಾಗಿ ಮೆರಿತಿರೋದು ರಾಜೇಶ್ವರಿ.